ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ. ದಿನಾಂಕ 22/11/24. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆಯ ಶ್ರೀಮತದಂತೆ ನಡೆಯುವುದು ತಂದೆಗೆ ಗೌರವ ಕೊಡುವುದಾಗಿದೆ. ಮನಮತದಂತೆ ನಡೆಯುವವರು ಅಗೌರವ ಮಾಡುತ್ತಾರೆ. ಬಾಪ್ದಾದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇರುವವರಿಗೆ ಯಾವ ಒಂದು ಮಾತಿಗಾಗಿ ತಂದೆಯು ನಿರಾಕರಿಸುವುದಿಲ್ಲ, ಆದರೆ ಒಂದು ಮಾತಿನ ಸೂಚನೆ ನೀಡುತ್ತಾರೆ. ಅದು ಯಾವುದು? ಬಾಪ್ದಾದ ಉತ್ತರ ಹೇಳ್ತಾರೆ, ಮಕ್ಕಳೇ, ನೀವು ಬಲೆ ಎಲ್ಲರ ಸಂಬಂಧದಲ್ಲಿ ಬನ್ನಿ, ಯಾವುದೇ ನೌಕರಿ ಇತ್ಯಾದಿಗಳನ್ನು ಮಾಡಿ ಸಂಪರ್ಕದಲ್ಲಿ ಬರಬೇಕಾಗ್ತದೆ ಮತ್ತು ಬಣ್ಣ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕೆಂದರೆ ಬಲೆ ಧರಿಸಿ. ಅದನ್ನು ತಂದೆಯು ಎಂದಿಗೂ ನಿರಾಕರಿಸುವುದಿಲ್ಲ. ತಂದೆಯಂತೂ ಕೇವಲ ಸೂಚನೆ ನೀಡುತ್ತಾರೆ. ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಮಮತ್ವವನ್ನು ತೆಗೆದು ನನ್ನನ್ನು ನೆನಪು ಮಾಡಿ. ಬಾಪ್ದಾದ ತಿಳಿಸ್ತಾರೆ, ಧಾರಣೆಗೋಸ್ಕರ ಮುಖ್ಯ ಸಾರ. 1. ಎಂದು ಅಯ್ಯಯ್ಯೋ ಎನ್ನಬಾರದು. ಬುದ್ಧಿಯಲ್ಲಿರಬೇಕು, ನಾವೆಲ್ಲ ವಿಶ್ವದ ಆಗುವವರಿದ್ದೇವೆ. ಆದ್ದರಿಂದ ನಮ್ಮ ಚಲನೆ ವಾರ್ತಾಲಾಪ ಬಹಳ ಚೆನ್ನಾಗಿರಬೇಕು. ಎಂದೂ ಅಳಬಾರದು. 2ನೇ ಪಾಯಿಂಟ್, ನಿಶ್ಚಯ ಬುದ್ಧಿಯವರಾಗಿ ಒಬ್ಬ ತಂದೆಯ ಮತದಂತೆ ನಡೆಯುತ್ತಾ ಇರಬೇಕಾಗಿದೆ. ಎಂದೂ ತಬ್ಬಿಬ್ಬಾಗಬಾರದು. ನಿಶ್ಚಯದಲ್ಲಿಯೇ ವಿಜಯವಿದೆ. ಆದ್ದರಿಂದ ತಮ್ಮ ಬಿಡಿಗಾಸಿನ ಮತವನ್ನು ನಡೆಸಬಾರದು. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ, ಯಾವುದೇ ಪರಿಸ್ಥಿತಿಯಲ್ಲಿ ಪೂರ್ಣ ವಿರಾಮವನ್ನಿಟ್ಟು ತಮ್ಮನ್ನು ಪರಿವರ್ತನೆ ಮಾಡುವಂತಹ ಸರ್ವರ ಆಶೀರ್ವಾದಗಳಿಗೆ ಪಾತ್ರರಾಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ಯಾವ ಸಂಕಲ್ಪವನ್ನು ಮಾಡುತ್ತೀರಿ ಅದಕ್ಕೆ ಮಧ್ಯ ಮಧ್ಯದಲ್ಲಿ ದೃಢತೆಯ ಸ್ಟ್ಯಾಂಪನ್ನು ಹಾಕಿರಿ. ಆಗ ವಿಜಯಿಯಾಗಿ ಬಿಡುತ್ತೀರಿ. ಅಚ್ಚಾ. ಓಂ ಶಾಂತಿ.